ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ, ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೂ ಬಿಗ್ ಹಾಯ್ ಅಂಡ್ ಬಿಗ್ ಹಗ್. ಇವತ್ತು ಒಂದು ಸ್ಪೆಷಲ್ ಡೇ. ನಿಮ್ಮೆಲ್ಲರನ್ನೂ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ವಾಷಿಂಗ್ಟನ್ ಸ್ಟೇಟ್ ಅಲ್ಲಿ ಟುಲಿಪ್ ಫೆಸ್ಟಿವಲ್ ಕೂಡ ನಡೀತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಆ ಒಂದು ಟುಲಿಪ್ ಫೀಲ್ಡ್ ನ ನೋಡೋದಕ್ಕೆ ಬೇರೆ ಕಡೆಯಿಂದ ಎಲ್ಲ ಫ್ಲೈ ಮಾಡ್ಕೊಂಡು ಬರ್ತಾ ಇರ್ತಾರೆ. ತುಂಬಾನೇ ಅಮೇಸಿಂಗ್ ಆಗಿರುತ್ತೆ. ನಾನು ಆಲ್ರೆಡಿ 1-2 ಸಲ ನಿಮ್ಮೆಲ್ಲರನ್ನ ಟೂರ್ ಮಾಡಿಸಿದೆ. ಬಟ್ ಈ ವರ್ಷ ತುಂಬಾನೇ ಸ್ಪೆಷಲ್, ಯಾಕೆಂದ್ರೆ ಪ್ರಿಷಾ ಫಸ್ಟ್ ಟೈಮ್ ಅವಳು ಟುಲಿಪ್ ಗಾರ್ಡನ್ ವಿಸಿಟ್ ಮಾಡ್ತಾ ಇರೋದು. ಏಪ್ರಿಲ್ ಮಂತ್ ಅಲ್ಲಿ ಈ ಒಂದು ಫೆಸ್ಟ್ ನಡೆಯುತ್ತೆ. ಇವಾಗ ಚೆನ್ನಾಗಿ ಹೂಗಳೆಲ್ಲ ಅರಳಿರುತ್ತೆ ಅಂಡ್ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಪರ್ಪಲ್, ಯೆಲ್ಲೋ, ರೆಡ್, ಪಿಂಕ್, ಡಿಫ್ರೆಂಟ್ ಕಾಂಬಿನೇಷನ್ ಎಲ್ಲ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಫುಲ್ ಲೈನಿಗೆ ಹಾಕಿರ್ತಾರೆ. ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಶೋ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿ. ಪ್ರಿಷಾಗೆ ಪರ್ಪಲ್ ಕಲರ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ ಅಂಡ್ ಲಕ್ಕಿಲಿ ಒಂದು ಕ್ಯೂಟ್ ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಅವಳಿಗೆ ಹೇರ್ ಸ್ಟೈಲ್ ಹಾಕೋದೇ ಒಂಥರ ತುಂಬಾನೇ ಒಂದು ಡಿಫಿಕಲ್ಟ್ ಟಾಸ್ಕ್ ನನಗೆ. ಅದರಲ್ಲೂ ಹೇಗೋ ಚಂದು ಸ್ವಲ್ಪ ಅವಳನ್ನ ಇಟ್ಕೊಂಡಿದ್ರಿಂದ ಹಾಗೆ ಹೀಗೆ ಮಾಡಿ ಅವಳನ್ನ ನೀಟಾಗಿ ರೆಡಿ ಮಾಡಿದ್ದೀನಿ. ಪ್ರಿಷಾ ಆಲ್ರೆಡಿ ರೆಡಿಯಾಗಿ ಕಾರಲ್ಲಿ ಇದ್ದಾಳೆ ಅಂಡ್ ನಾನು ಈ ಒಂದು ಕ್ಯೂಟ್ ಫ್ರಾಕ್ ಹಾಕಿದ್ದೀನಿ. ಸೇಮ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಅಂಡ್ ಬ್ಲೂ, ಈ ತರ ಪರ್ಪಲ್ ಕಲರ್, ಹಾಗೆ ಇಲ್ಲೊಂದು ಕ್ಯೂಟ್ ಫ್ಲವರ್ ಕೂಡ ಇದೆ. ಇದು 1 ಶೋಲ್ಡರ್ ಇದೆ. ಕ್ಯೂಟ್ ಆಗಿರುತ್ತೆ ಅಂತ ಹೇಳಿ ಈ ತರ ಹಾಕೊಂಡಿದೀನಿ. ನೀವು ನೋಡ್ಬೋದು, ಜಸ್ಟ್ ಐ ಮೇಕಪ್ ಅಷ್ಟೇ ಸ್ವಲ್ಪ ಹೈಲೈಟ್ ಮಾಡಿದೀನಿ. ನನ್ನ ಡ್ರೆಸ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿದೀನಿ. ಅದು ಬಿಟ್ಟರೆ ನನ್ನ ಫೇಸ್ಗೆ ಜಸ್ಟ್ ಟಿಂಟೆಡ್ ಮಾಯಶ್ಚರೈಸರ್ ಹಾಕಿದೀನಿ. ಹಾಗೆ ಈ ಒಂದು ಕ್ಯೂಟ್ ಇಯರಿಂಗ್ಸ್ ಹಾಕಿದೀನಿ. ಸ್ಟೋನ್ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ. ನಾನೇನು ತುಂಬಾ ಏನು ಬೇರೆ ಏನು ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಒಂದು ಜಸ್ಟ್ ಫಿಂಗರಿಂಗ್ ಹಾಕೊಂಡಿದೀನಿ. 3:30 ಹತ್ರ ಆಗ್ತಾ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 1-1.5 ಗಂಟೆ ಆಗುತ್ತೆ. ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ತರ ಹೋಗ್ಬೋದು. ಬಟ್ ಇವತ್ತು ಕ್ಲೈಮೇಟ್ ಬಂದು ತುಂಬಾ ಏನು ಸನಿ ಇಲ್ಲ, ಮಳೆ ಬರ್ತಾ ಇಲ್ಲ ಲಕ್ಕಿಲಿ. ಹಾಗೆ ಇನ್ನೂ ನೆಕ್ಸ್ಟ್ ವೀಕ್ ಎಲ್ಲ ಹೋಗೋಣ ಅಂತ ಅಂದ್ರೆ ಹಾಗೆ ಫ್ಲವರ್ ಸೀಸನ್ ಕೂಡ ಮುಗಿತಾ ಬರುತ್ತೆ ಅಲ್ವಾ. ಕೆಲವೊಂದ್ ಕಡೆ ಎಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವಾಗ ಮುಂಚೆ ಹೋಗೋದು ಅಂತೇಳಿ ಪ್ರಿಷಾಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನನ್ನ ಕ್ಯಾಮ್ರಾ ಕೂಡ ರೆಡಿ ಇದೆ. ಚಂದು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನನ್ನ ಜೊತೆ, ನೀವೆಲ್ಲರೂ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಮನೆಯಿಂದ ಲೊಕೇಶನ್ ರೀಚ್ ಆಗೋದಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 hour ತೋರಿಸ್ತಾ ಇತ್ತು. ಬಟ್ ತುಂಬ ಚಳಿ ಇಲ್ಲ, ಮಳೆ ಬರ್ತಾ ಇಲ್ಲ ಅಲ್ವಾ. ಸ್ವಲ್ಪ ಬೆಳಕೆಲ್ಲ ಇರೋದ್ರಿಂದ ನಾವು ಲೇಟಾಗಿಯೇ ಹೊರಟಿದ್ದು. ಎಲ್ಲ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಸೊ ಹೊರಡೋದಕ್ಕೇ ಲೇಟ್ ಆಯಿತು. ಹಾಗೆ ಈ ಒಂದು ಸ್ಮಾಲ್ ವಿಲೇಜ್ ಬಂದು ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ದೊಡ್ಡದಾಗಿರೋವಂಥ ಲಾನ್, ಹಾಗೆ ಮನೆ ಮುಂದೆ ಎಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಹಾಗೆ ಹಸು ಎಲ್ಲ ಸಾಕಿದ್ದಾರೆ, ಕುದುರೆ ಸಾಕಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಫುಲ್ಲು ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸೋದಕ್ಕೆ ಆಗಲ್ಲ. ನಾವು ಮನೆಯಿಂದ ಹೊರಟಾಗ ಏನು ಲೊಕೇಶನ್ ರೀಚ್ ಆಗ್ತೀವೋ, ಇಲ್ಲಿ ಪ್ರತಿಯೊಂದು ಕಡೆನೂ ಅಷ್ಟೇ ಸೀನರಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲಿಗೆ ಬಂದಿದೀಯಾ ನೀನು? ಎಲ್ಲಿಗೆ ಬಂದಿದ್ಯಪ್ಪ? ಸೊ ಇವಾಗ ರೋಸನ್ ಗಾರ್ಡನ್ ಅಂತ ಸ್ಕ್ಯಾಜಿಟ್ ವ್ಯಾಲಿಲಿದೆ. ಇಲ್ಲಿಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 1.5 hour ತಗೊಂತಲ್ಲ ಚಂದು? 1.5 hour. ಆ್ಯಂಡ್ ಪ್ರಿಷಾಗೂ ಹೆಂಗಿದ್ರು ನಿದ್ದೆ ಟೈಮ್ ಇತ್ತು. ಅವಳು ಕೂಡ ನಿದ್ದೆ ಮುಗಿಸಿದಾಳೆ. ಪಾರ್ಕಿಂಗ್ ಅಂತೂ ಫುಲ್ ಆಗಿದೆ. ಫುಲ್ ನೀವು ನೋಡ್ಬೋದು, ಫುಲ್ ಹಿಂದೆ ಕಳಿಸಿದ್ದಾರೆ ನಮ್ಮನ್ನ. ಎಷ್ಟೊಂದು ಜನ ಬಂದಿದ್ದಾರೆ. ಇವತ್ತು ಬೇರೆ ಸ್ಯಾಟರ್ಡೆ ಅಲ್ವಾ, ಎಲ್ಲ ಒಂಥರ ಇದೆ, ಒಂದು ಫೋಟೋಶೂಟ್ ಮಾಡ್ಕೊಳೋದಕ್ಕೆ ಎಲ್ಲ ಬಂದಿರ್ತಾರೆ. ಬನ್ನಿ ಹೋಗೋಣ, ಯಾವ ಥರ ಇದೆ ಗಾರ್ಡನ್ ಅಂತ ತೋರಿಸ್ತೀನಿ. ರೆಡಿ ಪ್ರಿಷಾ? ಬೇಬಿ ರೆಡಿ? Yes. Yes. Ready?
ಕ್ಲೈಮೇಟ್ ಬಂದು ಬಿಸಿಲು ಬರ್ತಾ ಇದೆ ಮತ್ತೆ ಹಾಗೆ ಹೋಗ್ತಾ ಇದೆ. ಚೆನ್ನಾಗಿದೆ, ತುಂಬ ಏನು ಆ ಥರ ಮಳೆ ಬರೋ ಥರ ಆ್ಯಂಡ್ ತುಂಬ ಎಲ್ಲ ಕವರ್ ಆಗಿ ಓಡಾಡೋ ಥರ ಏನೂ ಇಲ್ಲ. ಪ್ಲೆಸೆಂಟ್ ಆಗಿದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಈ ವೀಕ್ ಫುಲ್ ಇನ್ನು ನೆಕ್ಸ್ಟ್ ವೀಕ್ ಅನ್ಸುತ್ತಲ್ಲ ಆಲ್ಮೋಸ್ಟ್ ಮಳೆ ಆ ಥರ ಎಲ್ಲ ತೋರಿಸ್ತಾ ಇತ್ತು. ಬಟ್ ಇವಾಗ ಬೆಟರ್ ಆಗಿದೆ, ಥ್ಯಾಂಕ್ ಗಾಡ್. ಆ್ಯಂಡ್ ನಮ್ಮ ಪಿಶಾದ್ ಇದು ಫಸ್ಟ್ ಫೋಟೋಶೂಟ್ ಆಗುತ್ತೆ ಟುಲಿಪ್ ಗಾರ್ಡನಲ್ಲಿ ಅಲ್ಲ ಬೇಬಿ. ಅವಳಿಗಂತೂ ಹೇರ್ ಸ್ಟೈಲ್ ಆಗೋದಕ್ಕೆ ಸರ್ಕಸ್ ಮಾಡಿದ್ದೀವಿ, ಫುಲ್ಲು ಅಲ್ಗೂ ಕ್ರಾಸ್ ಆಗಿ ಬಂದಿದೆ. ಅವಳಿಗಷ್ಟು ಫ್ಲಾಶ್ ಆಗಿಲ್ಲ. ಏನ್ ತಿಂತಿದ್ಯಾ ನೀನು ಪ್ರಿಷಾ? ಗೋಲ್ಡ್ ಫಿಶ್. ಪ್ರಿಷಾ ಏನ್ ತಿಂತಿದ್ದಾಳೆ? ಗೋಲ್ಡ್ ಫಿಶ್. ಏರ್ಪ್ಲೇನ್. ಒನ್ ಮೋರ್. ಜಾಸ್ತಿ ಬೇಕಪ್ಪ? ಇನ್ನೂ ಬೇಕಾ ಗೋಲ್ಡ್ ಫಿಶ್ ನಿಮಗೆ? ಇನ್ನೂ ಬೇಕಾ ಇನ್ನೂ? ನನ್ನ ಶೂಟ್ಗೆ ಏನೇನು ಬೇಕೋ ಎಲ್ಲಾನು ನಾನು ಈ ಬ್ಯಾಗಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಕ್ಯಾಮ್ರಾ ಎಲ್ಲ ಇದರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಗೆ ಪ್ರಿಷಾಗೆ ನಮಗೆ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ವಾಟರ್ ಬಾಟಲ್. ಆ್ಯಂಡ್ ಸ್ವಲ್ಪ ಗಾಳಿ ಬರ್ತಾ ಇದೆ, ಗಾಳಿ ಬಂದಾಗ ಚಳಿ ಅನಿಸುತ್ತೆ. ಆ್ಯಂಡ್ ಪ್ರಿಷಾ ಕೂಡ ಕಾರಲ್ಲಿ ವಾರ್ಮ್ ಆಗಿದ್ಲಲ್ವ, ಸೊ ಅವಳಿಗೆ ಒಂದು ಸ್ವಲ್ಪ ಗಾಳಿಗೆ ತಕ್ಷಣ ಒಂಥರ ಚಳಿ ಅನ್ನಿಸ್ತಾ ಇತ್ತು, ಅದಕ್ಕೆ ಜಾಕೆಟಲ್ಲಿ ಕವರ್ ಮಾಡಿದ್ದೀವಿ. ಬನ್ನಿ ಹೋಗೋಣ ಒಳಗಡೆ. ತುಂಬ ಜನ ಇವಾಗ ಬರ್ತಾ ಇದ್ದಾರೆ, ಎಷ್ಟೊಂದು ಜನ ಇವಾಗ ಸನ್ಸೆಟ್ ಟೈಮಲ್ಲೆಲ್ಲ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ, ಅದಕ್ಕೆ ಎಷ್ಟೊಂದು ಜನ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಿಷಾ ಡ್ರೆಸ್ ನೀವು ಆಮೇಲೆ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಒಂದು ಫ್ಲವರ್ಸ್ನ ಮೆಡಿಸನಿಗೆಲ್ಲ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ತುಂಬಾ ಬಲ್ಕಾಗಿ ಲಾರ್ಜ್ ಕ್ವಾಂಟಿಟಿಲಿ ಬೆಳೆದಿರ್ತಾರೆ. ಇಲ್ಲಿ ಸುತ್ತಮುತ್ತ ಇನ್ನು ಎಷ್ಟೊಂದು ಫಾರ್ಮ್ಸ್ ಇದೆ, ಬಟ್ ಆದರೆ ಈ ಒಂದು ರೋಸನ್ ಗಾರ್ಡನ್ ಅಂತ ಫಾರ್ಮ್ ಬಂದು ತುಂಬಾ ಫೇಮಸ್ ಆ್ಯಂಡ್ ತುಂಬ ದೊಡ್ಡದಾಗಿದೆ. ಲಾರ್ಜ್ ಕ್ವಾಂಟಿಟಿಲಿ ಹೂಗಳನ್ನ ಬೆಳೆದಿರ್ತಾರೆ. ಹಾಗೆ ಇವರು ಆಲ್ರೆಡಿ ವರ್ಷ ಜನಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಫೋಟೋಗ್ರಫಿಗೆ ಯಾವ ಥರ ಬೇಕೋ ಆ ಥರ ಕೂಡ ಇವರು ಒಂಥರ ಅಟ್ರ್ಯಾಕ್ಟ್ ಮಾಡೋ ರೀತಿಲಿ ಹೂಗಳನ್ನ ಹಾಕಿರ್ತಾರೆ. ನೀಟಾಗಿ ಎಲ್ಲ ಅರೇಂಜ್ ಮಾಡಿರ್ತಾರೆ. ನೀವು ಎಲ್ಲೇ ಹೋಗಿ ನಾವು ಬೇರೆ ಕಡೆ ಏನಾದರೂ ಹೋಗ್ತಾ ಇದ್ದೀವಿ, ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದರೆ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲೋದ್ಮೇಲೆ ತುಂಬಾ ಪರದಾಡಬೇಕಾಗುತ್ತೆ. ಸೊ ಹಾಗಾಗಿ ಚಂದು ನಾವು ಇಲ್ಲಿ ನಾನು ಬಂದಾಗ್ಲಿಂದನೂ ಅಷ್ಟೇ, ಸೊ ಎಲ್ಲಾದರೂ ನಾವು ಬೇರೆ ಜಾಗಕ್ಕೆ ಹೋಗ್ತೀವಿ ಅಂತಂದರೆ, ಬೇರೆ ಕಡೆ ಹೋಗ್ತೀವಿ ಅಂತಂದರೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಹೋದಾಗ ನಮಗೆ ಏನು ಟೈಮ್ ವೇಸ್ಟ್ ಆಗೋದು ಆ ಥರ ಏನೂ ಇರೋಲ್ಲ. ಎಲ್ಲ ಪ್ರಾಪರ್ ಪ್ಲ್ಯಾನ್ ಇರೋದ್ರಿಂದ ಎಲ್ಲ ಕೂಡ ನೀಟಾಗಿ ಮ್ಯಾನೇಜ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಆನ್ಲೈನ್ ಟಿಕೆಟ್ ತೊಗೊಂಡಿರೋದ್ರಿಂದ ಹಾಗೆ ಎಂಟ್ರಿ ಆದ್ವಿ. ನಾವು ಅಲ್ಲೇ ಹೋಗಿ ಏನಾದರೂ ಟಿಕೆಟ್ ತೊಗೋಬೇಕು ಅಂತೆಲ್ಲ ಇದ್ದಾಗ ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲೇ ನಮಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಹೋಗಿಬಿಟ್ಟಿರುತ್ತೆ ಟೈಮ್. ಸೊ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇದ್ದಾಗ ಈಸಿ ಆಗುತ್ತೆ. ಅದಲ್ಲದೆ ಇವಾಗ ಪ್ರಿಷಾ ಕೂಡ ಇರೋದ್ರಿಂದ ಚಂದು ಇನ್ನೂ ನೀಟಾಗೇ ಪ್ಲ್ಯಾನ್ ಮಾಡ್ತಾರೆ. ಮೇಕ್ ಶೂರ್ ದಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಹೋಗೋದು. ಪ್ರಿಷಾಗೆ ಈ ಒಂದು ರೋಸ್ ಗಾರ್ಡನ್ನ ತೋರಿಸೋದಕ್ಕೆ ತುಂಬಾ ನನಗೆ ಇಷ್ಟ ಆಗ್ತಾಯಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಟುಲಿಪ್ ಫ್ಲವರ್ಸ್ ನಡುವೆ ನನ್ನ ಒಂದು ಬ್ಯೂಟಿಫುಲ್ ರೋಸ್ ಓಡಾಡ್ತಾ ಇದೆ.
ತುಂಬಾ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಬೆಳೆದಿದ್ರು ಅಂತಂದರೆ, ಸೊ ಎಲ್ಲ ಥರ ಕಲರ್ ಕಾಂಬಿನೇಷನಲ್ಲಿ ನೋಡ್ತೀರಾ, ನೀವು ಯಾವ ಕಡೆ ಹೋಗಿ ನಿಂತ್ರೂ ನಿಮಗೆ ಹೂಗಳಿನ ಫುಲ್ ತುಂಬಿರುತ್ತೆ ಅನಿಸುತ್ತೆ. ಜೊತೆಗೆ ಫೋಟೋಗೆ ಅಂತಲೇ ಮಾಡಿದ್ದಾರೆ, ಎಲ್ಲ ಕಡೆನೂ ಹೋಗ್ಬಿಟ್ಟು ನೀವು ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಹಾಗೆ ತುಂಬ ಜನ ಇರ್ತಾರೆ ಅಲ್ವಾ, ಸೊ ಒಂದು ಪ್ರೈವೇಟ್ ಸ್ಪಾಟ್ ಸಿಗೋದು ಕಷ್ಟ. ಹಾಗಾಗಿ ನೀವು ಪ್ರಾಪರಾಗಿ ಶೂಟ್ ಮಾಡ್ಕೊತೀರಾ ಅಂತಂದರೆ ವೆಯ್ಟ್ ಮಾಡಿ ನೀಟಾಗಿ ತೊಗೋಬೇಕಾಗತ್ತೆ. ಚಂದು ನನ್ನ ಪಿಕ್ಚರ್ಸ್ನ ತುಂಬ ಅಮೇಝಿಂಗಾಗಿ ತೆಗೆದಿದ್ದಾರೆ. ಪ್ರಿಷಾದು ಕೂಡ ನಾನು ಕ್ಲಿಕ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಎಂಡಲ್ಲಿ ನಾನು ಆ ಒಂದು ಫೋಟೋ ಸ್ಲೈಡ್ ಶೋ ವಿಡಿಯೋನ ಹಾಕಿದ್ದೀನಿ. ಫೈನಲ್ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನೋಡಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಆ ಒಂದು ಪಿಕ್ಸಲ್ಲಿ ಜನ ಇಲ್ಲದೆ ಇರೋ ರೀತಿ ನಾವೆಲ್ಲ ತೆಗ್ದಿದ್ದೀವಿ. ಆ್ಯಂಡ್ ಚಂದು ನನ್ನ ಪಿಕ್ಸ್ ಅಂತೂ ತುಂಬಾ ಅಮೇಝಿಂಗಾಗಿ ಕ್ಲಿಕ್ ಮಾಡಿದ್ದಾರೆ. ಸೊ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಈ ಒಂದು ಗಾರ್ಡನ್ ಎಂಟ್ರಿ ಆಗೋದಕ್ಕೆ ನಿಮಗೆ $20 ಟಿಕೆಟ್ ಇರುತ್ತೆ. ಅಂದರೆ ಹತ್ತತ್ರ 1800 ಆ ಥರ ಇರುತ್ತೆ ಪರ್ ಪರ್ಸನ್. ಮಕ್ಕಳಿಗೆ ಫ್ರೀ ಇರುತ್ತೆ. ಸೊ ಅನ್ಲಿಮಿಟೆಡ್ ಏಜ್, ಅದಾದಮೇಲೆ ಮಕ್ಕಳಿಗೂ ಕೂಡ ಚಾರ್ಜ್ ಇರುತ್ತೆ. ಸೊ ಇನ್ನೊಂದು ಮೋಸ್ಟ್ ಅಟ್ರಾಕ್ಟೆಡ್ ಅಂತ ಅಂದರೆ ಈ ಒಂದು ಸೇಮ್ ಸನ್ಲೈಟ್ ಏನಿರುತ್ತೆ ಕರೆಕ್ಟಾಗಿ ಬೀಳೋ ರೀತಿಲಿ ಈ ಒಂದು ಸ್ಪಾಟಲ್ಲಿ ಅವರು ಬ್ಯೂಟಿಫುಲ್ಲಾಗಿ ಹೂಗಳನ್ನ ಹಾಕಿದ್ರು. ಇಲ್ಲೂ ಫೋಟೋ ತೊಗೊಂಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ನನಗೆ ಜಾಸ್ತಿ ಯೆಲ್ಲೋ, ರೆಡ್, ವೈಟ್ ಈ ಥರದಕ್ಕಿಂತ ನಾನೇನು ಮುಂಚೆ ನಿಮಗೆ ತೋರಿಸ್ದೆ ಮಿಕ್ಸ್ ಕಲರ್ಸ್ ಇರೋ ಥರದ್ದು ನನಗೆ ಆ ಸ್ಪಾಟಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಗಾರ್ಡನ್ ತುಂಬ ಸುತ್ತಾಡಿ ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ರೋಸನ್ ಗಾರ್ಡನ್ ಅಂತ ಬಂದ್ರೇ ಒಂಥರ ಟುಲಿಪ್ಗೆ ಫೇಮಸ್ ಅಲ್ವಾ. ನೀವು ಯಾವ ಥರ ಕಲರ್ ಬೇಕೋ ಎಲ್ಲ ಥರ ಫ್ಲವರ್ಸ್ನ ನೀವು ಇಲ್ಲಿ ನೋಡ್ಬೋದು. ಸ್ವಲ್ಪ ಚಳಿ ಇದ್ದಿದ್ದರಿಂದ ಹಾಗೆ ಕ್ಲೈಮೇಟು ಸ್ವಲ್ಪ ಕ್ಲೌಡಿ ಆಗಿದ್ದರಿಂದ ಪ್ರಿಷಾಗೆ ನಾನು ಸೆಲೆಕ್ಟ್ ಮಾಡಿದ್ದಂಥದ್ದು ಲ್ಯಾವೆಂಡರ್ ಕಲರಲ್ಲಿ. ಅವಳಿಗೆ ಒಂಥರ ಸ್ವೆಟರ್ ಟೈಪೇ ಇದೆ, ಸ್ಕರ್ಟ್ ಮತ್ತು ನಾನು ಟಾಪ್ನ ಚೂಸ್ ಮಾಡಿದ್ದೆ, ಬೋ ಥರ ಇದೆ. ಅವಳಿಗೆ ತುಂಬಾ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಹಾಗೆ ಅವಳಿಗೆ ಒಂದು ಕ್ಯೂಟಾಗಿರೋವಂಥ ಹೊಸ ಶೂ ಕೂಡ ಅಷ್ಟೇ ವೈಟ್ ಕಲರಲ್ಲಿ ಸೆಲೆಕ್ಟ್ ಮಾಡಿದೆ. ಸೊ ಅವಳಿಗೂ ಕಂಫರ್ಟ್ ಆಗಿತ್ತು. ಸೊ ಓಡಾಡೋದಕ್ಕೆ ಎಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಒಂದು ಸನ್ಸೆಟ್ ರೀತಿ ಫೋಟೋ ತೊಗೊಳೋ ಥರ ಇದೆ, ಇಲ್ಲಿ ಸ್ವಿಂಗ್ ಹತ್ರ ಫೋಟೋ ತೊಗೊಳೋ ಥರ ಇದೆ. ಸೊ ಇವರು ಕೂಡ ಫೋಟೋಶೂಟ್ಗೆ ಅಂತಲೇ ಪರ್ಪಸಲ್ಲಿ ಕ್ರೌಡ್ನ ಎಂಗೇಜ್ ಮಾಡೋದಕ್ಕೂ ಚೆನ್ನಾಗಿ ಐಡಿಯಾ ಎಲ್ಲ ಮಾಡಿದ್ರು. ಆ್ಯಂಡ್ ನೋಡ್ಬೋದು ಪ್ರಿಷಾ ಒಬ್ಬಳೇ ಫುಲ್ ಫೀಲ್ಡಲ್ಲಿ ಫುಲ್ ಓಡಾಡ್ತಾ ಇದ್ದಾಳೆ. ಆ್ಯಂಡ್ ಮೇಕ್ ಶೂರ್ ದಟ್ ನಮ್ಮನ್ನು ನೋಡ್ತಾ ಇರ್ತಾಳೆ. ಆ ಥರ ಎಲ್ಲ ಹೋಗ್ಬೇಕಾರೆ ಅವಳಿಗೆ ನಾವು ಕಾಣಿಸ್ಬೇಕು, ಹಾಗಿದ್ರೆ ಓಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಬಂದು ಜಸ್ಟ್ ನೀವು ಹೂಗಳನ್ನಷ್ಟೇ ಅಲ್ಲ, ಇಲ್ಲಿ ಕೆಫಿಟೇರಿಯಾ ಇರುತ್ತೆ, ಪಾಪ್ಕಾರ್ನ್ ಆಗಿರ್ಬೋದು, ಬರ್ಗರ್ಸ್ ಆಗಿರ್ಬೋದು, ಫ್ರೈಸ್ ಈ ಥರ ಎಲ್ಲ ತೊಗೊಂಡು ಇಲ್ಲ ಊಟ ತೊಗೊಂಡು ಬಂದು ಎಷ್ಟೊಂದು ಜನ ಪಿಕ್ನಿಕ್ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಸ್ಕೈ ಡೈವಿಂಗು ಆ ಥರ ಎಲ್ಲ ನಡೀತಾ ಇರುತ್ತೆ.
ತುಂಬಾ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಡೇ ಬಂದು. ಹಾಗೆ ಫಾರ್ಮ್ಸಲ್ಲಿ ಗಿಫ್ಟ್ ಕೂಡ ಇದೆ, ಗಿಫ್ಟ್ ಶಾಪ್ ಇದೆ. ಹಾಗೆ ಈ ಥರ ಇನ್ನೂ ಮೊಗ್ಗಲ್ಲ ಇರೋವಂಥ ಹೂಗಳನ್ನ ಇಟ್ಟಿದ್ದಾರೆ. ಇದರಲ್ಲಿ ನಾವು ಒಂದೊಂದು ಬೊಕ್ಕೆನ ತೊಗೊಂಡೋಗಿ ಮನೇಲಿ ಇಟ್ಕೋಬೋದು. ನಾನಂತೂ ಒಂದು ಕ್ಯೂಟಾಗಿರೋ ಕಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ತೊಗೊಂಡೋಗ್ತೀನಿ. ನನ್ನ ಕಿಚನ್ನಲ್ಲಿ ಟುಲಿಪ್ ಸೀಸನಲ್ಲಿ ಟುಲಿಪ್ ಫ್ಲವರ್ಸ್ ಇರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ನಿಮಗೆ ಡ್ರೆಸ್ ಆಗಿರ್ಬೋದು, ಅಂಬ್ರೆಲ್ಲಾ, ಮ್ಯಾಗ್ನೆಟ್ಸ್, ಈ ಥರ ಎಲ್ಲ ಬೇರೆ ಬೇರೆ ಎಲ್ಲ ಆಪ್ಷನ್ ಇರುತ್ತೆ. ಹಾಗೆ ಹೂಗಳನ್ನ ಎಷ್ಟು ನೋಡಿದರೂ ಸಾಕಾಗಲ್ಲ ಗೊತ್ತಾ. ಫುಲ್ ಹೊರಗಡೆ ಬರ್ತಾ ಬರ್ತಾ ಎಷ್ಟು ಥರ ನೋಡಬೇಕು ಅಷ್ಟು ಥರ ಅನಿಸುತ್ತೆ. ತುಂಬಾ ಅಮೇಝಿಂಗ್ ಆಗಿರೋವಂಥ ಒಂದು ಶೂಟ್ ಆಗಿದೆ. ಎಂಜಾಯ್ ಮಾಡಿ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight. Don't waste time to my place. I feel my heart erase. So catch me if I fall. Praying that this night's gonna last. You got it all on tap, I'm loving your vibe, always have your back. We like all the same tracks, listen all night in the sheets all black. Said I'm falling fast. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.